ಪ್ರಸ್ತುತ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲ ಆಹಾರ ಧಾನ್ಯಗಳ ಬೆಲೆ ಏನಾಗ್ತಾ ಇದೆ ಗಗನಕ್ಕೆ ಏರ್ತಾ ಇದೆ. ಅದೇ ರೀತಿ ನಮ್ಮ ರೈತ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳನ್ನ ಬೆಳೀತಾ ಇದ್ದಾನೆ. ಆದರೆ ಅದಕ್ಕೆ ಸೂಕ್ತವಾದ ಬೆಂಬಲ ಬೆಲೆಯಾಗಿ ಸಿಗ್ತಾ ಇಲ್ಲ. ಅಂದ್ರೆ ಒಂದು ಕೆಜಿ ಅಕ್ಕಿಯ ಬೆಲೆ ಏನಾಗಿದೆ ಅಂದ್ರೆ ಸುಮಾರು 30 ರೂಪಾಯಿ ಆಗಿದೆ. ಅದೇ ರೀತಿ ರೈತ ತನ್ನ ಜೀವನದ ನಿರ್ವಹಣೆಗಾಗಿ ಮತ್ತು ಆಹಾರಕ್ಕಾಗಿ ಭತ್ತವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ದಾನೆ. ಪ್ರಸ್ತುತ ನಮ್ಮ ರೈತ ಸಾಕಷ್ಟು ಸಮಸ್ಯೆಗಳಿಗೆ ಗುರಿಯಾಗಿದ್ದಾನೆ. ಅದೇ ರೀತಿ ಕಳೆಯ ಸಮಸ್ಯೆ ಆಗಿರ್ಬೋದು, ಕೂಲಿ ಆಳಿನ ಸಮಸ್ಯೆ ಆಗಿರ್ಬೋದು, ಈ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚಾಗಿ ಒದಗಿಸೋದಾಗಿರ್ಬೋದು. ಈ ರೀತಿಯಾಗಿ ಸಮಸ್ಯೆಯಿಂದ ತನ್ನ ಜೀವನದ ನಿರ್ವಹಣೆ ಮಾಡ್ತಕ್ಕಂಥದ್ದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ ನಮ್ಮ ರೈತನಿಗೆ. ಅಲ್ಲ ಸರ್, ಭತ್ತದ ಕಳೆ ನಿಯಂತ್ರಣದ ಬಗ್ಗೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಹೇಳಿದ್ರಲ್ಲ, ಆ ಭತ್ತದ ಕಳೆ ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ಇದೆ? ಇದಕ್ಕೊಂದು ಪರಿಹಾರ ಇದೆ ಮೇಡಮ್. ರೈತನಿಗೆ ಹಣ ಖರ್ಚಾಗದ ಹಾಗೆ ಅಜೋಲವನ್ನ ಗದ್ದೆಗೆ ಬಿಡೋದ್ರಿಂದ ಈ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಬೋದು. ಸರ್, ಅಜೋಲ ಅಂದ್ರೆ ಏನು? ನೋಡಿ ಮೇಡಮ್, ಇದೇ ಅಜೋಲ ಅಂತ ಹೇಳಿ. ಇದು ನೀರಿನಲ್ಲಿ ವೇಗವಾಗಿ ಬೆಳೆಯುವ ಒಂದು ಜಲಸಸ್ಯ. ಇದು ನೀಲಿ ಹಸಿರು ಆಲ್ಗೆ ಅಥವಾ ಪಾಚಿಯನ್ನ ಹೋಲುವ ಸಸ್ಯ. ಇದು ನೋಡುವುದಕ್ಕೆ ಚಿಗುರಿದ ಎಲೆಯಂತೆ ಕಾಣುವ ಈ ಸಸ್ಯದ ಮೇಲ್ಭಾಗ ನೀರಿನ ಮೇಲೆ ಹರಡಿಕೊಂಡಿರುತ್ತೆ. ಮತ್ತೆ ಬೇರುಗಳು ನೀರಿನಾಳಕ್ಕೆ ಇಳಿದು ಕೆಸರಿನಲ್ಲಿ ಊರಿಕೊಳ್ಳುತ್ತವೆ. ಆದ್ದರಿಂದ ಈ ಸಸ್ಯ ಮೂಲದಿಂದ ಸಂತಾನೋತ್ಪತ್ತಿ ಸುಲಭವಾಗುತ್ತೆ. ಸರ್, ಒಂದು ಗದ್ದೆಗೆ ಎಷ್ಟು ಬಿಡಬೇಕಾಗುತ್ತೆ ಅಜೋಲನ? ನೋಡಿ ಮೇಡಮ್, ಇದು ಬಹಳ ಸುಲಭವಾದ ವಿಧಾನ. ಈ ಆರೋಗ್ಯವಂತ ಅಜೋಲವನ್ನ 3 ರಿಂದ 4 ಪಕ್ಷ ಬಿಟ್ರೆ ಸಾಕು. ನೋಡಿ, ಈ ರೀತಿ ಬಿಡ್ತಾ ಇದ್ದೀನಿ. ಅಜೋಲವನ್ನ ಗದ್ದೆಗೆ ಬಿಡೋದ್ರಿಂದ ಅದು ಬಿಟ್ಟ ನಂತರ ಒಂದು ವಾರದಲ್ಲಿ ಸಂಪೂರ್ಣವಾಗಿ ಹರಡಿಕೊಳ್ಳುತ್ತೆ. ಮತ್ತೆ ಸೂರ್ಯನ ಶಾಖ ಮತ್ತು ಬೆಳಕು ಒಳಗೆ ಬರದೇ ರೀತಿ ಸಂಪೂರ್ಣವಾಗಿ ಅದು ಕಳೆ ನಿಯಂತ್ರಣ ಆಗುತ್ತೆ. ಅಜೋಲ ಕಳೆ ನಿಯಂತ್ರಣದ ಜೊತೆಗೆ ಮಣ್ಣಿನಲ್ಲಿ ಸಾರಜನಕ ಸ್ಥಿರೀಕರಣವನ್ನ ಗೊಳಿಸ್ತಕ್ಕಂಥದ್ದನ್ನ ಮಾಡುತ್ತೆ. ಮತ್ತೆ ಅದೇ ರೀತಿ ಮಣ್ಣಿನ ಫಲವತ್ತತೆಯನ್ನ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚು ಮಾಡುತ್ತೆ. ಅದೇ ರೀತಿ ಮಣ್ಣಿನಲ್ಲಿ ಜೈವಿಕ ಕ್ರಿಯೆ ಚೆನ್ನಾಗಿ ನಡೆಯುತ್ತೆ. ಅದೇ ರೀತಿ ಮಣ್ಣಿನ ಫಲವತ್ತತೆ ಹೆಚ್ಚಾದಂತೆ ಬೆಳೆ ಇಳುವರಿಯಲ್ಲಿ ಏರಿಕೆ ಉಂಟಾಗುತ್ತೆ. ಮತ್ತೆ ಅಜೋಲವನ್ನ ಗದ್ದೆಗೆ ಬಿಡುವ ಪದ್ಧತಿ ಅನುಸರಿಸಿದ್ರೆ ಮೇಲುಗೊಬ್ಬರ ಅಂದ್ರೆ ರಾಸಾಯನಿಕ ಗೊಬ್ಬರವನ್ನ ಕೊಡುವ ಪ್ರಮಾಣವನ್ನ ಕಡಿತಗೊಳಿಸಿದಂತಾಗುತ್ತೆ. ಒಂದು ಹೆಕ್ಟೇರ್ನಲ್ಲಿ ಆವರಿಸಿರ್ತಕ್ಕಂಥ ಅಜೋಲ ಸುಮಾರು 30 ರಿಂದ 60 ಕೆಜಿಯಷ್ಟು ಸಾರಜನಕವನ್ನ ಒದಗಿಸ್ಕೊಡುತ್ತೆ. ಅಂದ್ರೆ ನಾವು ಗದ್ದೆಗೆ ಸಾರಜನಕವನ್ನ ಒದಗಿಸುವಂತ ಒಂದು ಪ್ರಮಾಣವನ್ನ ಕಡಿಮೆ ಮಾಡಿದಂತಾಗುತ್ತೆ. ಅದೇ ರೀತಿ ಭತ್ತ ಸಸಿ ನಾಟಿ ಮಾಡಿರುವಂತಹ ಗದ್ದೆಗೆ ಅಜೋಲವನ್ನ ಬಿಟ್ರೆ ಅದು ತುಂಬಾ ವೇಗವಾಗಿ ಎಲ್ಲಾ ಗದ್ದೆಯನ್ನ ಆವರಿಸ್ಕೊಳ್ಳುತ್ತೆ. ಸರ್, ಈ ಅಜೋಲದ ಬಗ್ಗೆ ಇಲ್ಲಿವರೆಗೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಈ ಅಜೋಲದಿಂದ ಈ ಕಳೆನಾಶಕ ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಇದರಿಂದ ರೈತರಿಗೆ ಏನು ಸಂದೇಶ ಕೊಡ್ತೀರಾ ಸರ್ ನೀವು? ನೋಡಿ ಮೇಡಮ್, ಇಷ್ಟೊತ್ತುವರೆಗೂ ನೀವು ನೋಡಿದ್ರಿ ಅಜೋಲದಿಂದ ಏನು ಉಪಯೋಗ ಅಂತ. ಅಂದ್ರೆ ಅತಿ ಮುಖ್ಯವಾಗಿ ಕೂಲಿ ಆಳಿನ ಸಮಸ್ಯೆಯನ್ನ ಕಡಿಮೆ ಮಾಡಬಹುದು, ಮತ್ತು ಮೇಲುಗೊಬ್ಬರವಾಗಿ ಅದನ್ನ ಬಳಸಬಹುದು, ಮತ್ತು ರಾಸಾಯನಿಕ ಗೊಬ್ಬರವನ್ನ ಕಡಿಮೆ ಮಾಡಬಹುದು. ಇದರಿಂದ ಎಲ್ಲಾ ರೈತರು ಈ ಅಜೋಲವನ್ನ ಬಿಡಿ ಎಂಬುದಾಗಿ ನಾನು ಈ ರೈತರಿಗೆ ಸಂದೇಶವನ್ನ ಕೊಡ್ತೇನೆ. ಇದುವರೆಗೂ ಭತ್ತದ ಕಳೆ ನಿಯಂತ್ರಣದ ಬಗ್ಗೆ, ಅಜೋಲ ಬಿಡೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ಎಲ್ಲ ರೈತರ ಪರವಾಗಿ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು.